ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕೀರ್ತಿ ಲಾಗ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಟೆಲ್ಲ ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಪ್ಯಾನ್ ಕೇಕ್ ಹೇಳಬೇಕಂದ್ರೆ ನಿಜವಾಗ್ಲೂ ಸುಲಭನೇ. ನಾವು ಯೂಶ್ವಲಾಗಿ ಬೇರೆ ಥರ ಕೇಕ್ ಅವನ್ನಲ್ಲಿ ಮಾಡಿರೋ ಕೇಕು ಬರ್ತ್ಡೇಗೆ ಇದಕ್ಕೆಲ್ಲ ತರ್ತಾ ಇರ್ತೀವಿ. ಬಟ್ ಪ್ಯಾನ್ ಕೇಕ್ ಏನಂತಂದರೆ ಈಸಿಯಾಗಿ ನಾವು ಮನೇಲೇ ಮಾಡ್ಕೋಬೋದು. ಮಕ್ಕಳೇನಾದರೂ ಸಂಜೆ ಸ್ನ್ಯಾಕ್ಸ್ಗೆ ಏನೂ ಇಲ್ಲ, ಅಮ್ಮ ಏನಾದ್ರು ಮಾಡಿಕೊಡು ಅಂತ ಹೇಳಿದಾಗ ನಾವು ಇದನ್ನು 10 to 15 ಮಿನಿಟ್ಸಲ್ಲೇ ರೆಡಿ ಮಾಡ್ಬೋದು. ಇದರಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಏನೂ ಬೇಕಾಗೋದಿಲ್ಲ, ಮತ್ತು ಅವನ್ ಬೇಡ, ಮರಳಿಟ್ಟು ಬೇಯಿಸುವಂಥ ಕೇಕು ಅಲ್ಲ. ಇದು ಈಸಿ. ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳು: ಮೈದಾ ಹಿಟ್ಟು 1 ಕಪ್ಪು, ಹಾಲು 1 ಕಪ್ಪು, 2 ಚಮಚದಷ್ಟು ಸಕ್ಕರೆ, ಚಿಟಿಕೆ ಸಾಲ್ಟು, ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಮತ್ತು ಚೂರು ವೆನಿಲಾ ಎಸೆನ್ಸು. ಇಷ್ಟನ್ನು ಹಾಕ್ಕೊಂಬಿಟ್ಟು ಬ್ಯಾಟರ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಮೈದಾ, ಅದಕ್ಕೆ ಬೇಕಿಂಗ್ ಪೌಡರು, ಸಕ್ಕರೆ ಎಲ್ಲನೂ ಹಾಕಿ ನಾನು ಬ್ಯಾಟ್ರನ್ನ ದೋಸೆ ಹಿಟ್ಟನ್ನ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಹಾಕಿದ್ದು 2 ಚಮಚದಷ್ಟು ಸನ್ಫ್ಲವರ್ ಆಯಿಲು. ಈ ಬ್ಯಾಟರ್ ರೆಡಿ ಆಗಿದೆ. ಈಗ ನಾವೇನು ಮಾಡ್ತೀವಿ, ಪ್ಯಾನ್ನ 2 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಸಿದ್ಧವಾಗಿರುವಂಥ ಬ್ಯಾಟರ್ನ ದೋಸೆ ಥರ ಇಷ್ಟಿಷ್ಟಾಗ್ಲ ಹಾಕಿ ಬೇಯಿಸ್ಕೊತೀವಿ. 2 ಸೈಡು ನೀಟಾಗಿ ಬೇಯಿಸ್ಬೇಕು. ಆಮೇಲೆ ನಟೆಲ್ಲ ಮಿಕ್ಸ್ಚರ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು. ನಾನು ಅದ್ರ ಮೇಲೆ ಸ್ಟ್ರಾಬೆರಿಯಿಂದ ಅಲಂಕಾರ ಮಾಡಿದ್ದೀನಿ. 2 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ನಾವು ಪ್ಯಾನ್ ಮೇಲೆ ಪ್ಯಾನ್ ಕೇಕು ರೆಡಿ ಆಗುತ್ತೆ. ಆತ್ಮೀಯರೇ, ನನ್ನ ಈ ಒಂದು ರೆಸಿಪಿ ಪ್ಯಾನ್ ಕೇಕ್ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಟೆಲ್ಲ ಪ್ಯಾನ್ ಕೇಕ್ನ ನೀವು ಟ್ರೈ ಮಾಡಿ. ಎಕ್ಸ್ಟ್ರಾಡಿನರಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ವಿತ್ ಸ್ಟ್ರಾಬೆರಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.